ಬರೇ ಒಂದೇ ಒಂದು ಬೆರಳಲ್ಲಿ ನಿಮ್ಗೆ ಆರಾಮಾಗಿ ಟೇಬಲ್ ಆಗುತ್ತೆ, ಕುತ್ಕೊಂಡು ಕ್ಲೀನ್ ಆಗಿ ನೀವು ಆರಾಮಾಗಿ ವರ್ಕ್ ಮಾಡ್ಕೋಬಹುದು. ಇದೇ ಟೇಬಲ್ ಅಲ್ಲಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಕೂಡ ಆರಾಮಾಗಿ ಸ್ಟಡಿ ಮಾಡ್ಕೋಬಹುದು. ಇದೇ ಟೇಬಲ್ ಅಲ್ಲಿ ನಿಮ್ಮ ಮನೆಯಲ್ಲಿ ಆರಾಮಾಗಿ ನೀವು ಐರನ್ ಕೂಡ ಮಾಡ್ಕೋಬಹುದು. ಅಪ್ ಟು ನಿಮ್ಗೆ 80 ರಿಂದ 120 kg ಕೆಪಾಸಿಟಿ ಉಳ್ಳ ಟೇಬಲ್ ಇದು. ಇದೇ ಟೇಬಲ್ ಅಲ್ಲಿ ಆರಾಮಾಗಿ ಕುತ್ಕೊಂಡು ಊಟ ಕೂಡ ಮಾಡ್ಕೋಬಹುದು, ಡೈನಿಂಗ್ ಟೇಬಲ್ ಮಾಡ್ಕೊಂಡು. ಕಸ್ಟಮೈಸ್ ಟೇಬಲ್ ಇದು ಫೋಲ್ಡಿಂಗ್ ಟೇಬಲ್ ಆಗಿರುತ್ತೆ. ಈ ರೀತಿ ಕೂಡ ನಿಮ್ಗೂ ಕೂಡ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಅದು ಪಕ್ಕಾ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ. ನಿಂತ್ಕೊಂಡ್ರು ಕೂಡ ನಿಮ್ಗೆ ಟೇಬಲ್ ಒಂದು ಚೂರು ಜುಮ್ ಅಂತ ಅಲ್ಲಾಡಲ್ಲ. ಬೆಡ್ ಮೇಲೆ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ರಾ ಅಥವಾ ನೀವು ಐರನ್ ಮಾಡ್ತಾ ಇದ್ರಾ ಅಥವಾ ನೀವು ಸ್ಟಡೀಸ್ ಮಾಡ್ತಾ ಇದ್ರಾ, ಬೆನ್ನು ಬರೋದಂತೂ ಪಕ್ಕಾ ಗ್ಯಾರಂಟಿ. ಸರ್ ಏನಿದು ಟೇಬಲ್ ಮೇಲ್ಗಡೆ ಮಲ್ಕೊಂಡಿದ್ದೀರಾ? ಅಷ್ಟೊಂದು ಸ್ಟ್ರೆಂತ್ ಇದೆಯಾ ಈ ಟೇಬಲ್? ಸರ್ ಅಪ್ ಟು 80 ರಿಂದ 120 kg ಕೆಪಾಸಿಟಿ ಉಳ್ಳ ನಮ್ಮ AS Prime ಫೋಲ್ಡಿಂಗ್ ಟೇಬಲ್ ಸರ್. ಬರೇ ಮಲ್ಗಕ್ಕೆ ಅಂತ ಅಲ್ಲ ಸರ್, ಇದು ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬಹುದು. ನಾನು ನಿಮಗೆ ಸ್ಯಾಂಪಲ್ ಆಗಿ ನಿಮಗೆ ಮಲ್ಗಿ ತೋರಿಸಿದ್ದೆ ಅಷ್ಟೇ. ಇದ್ರ ಕೆಪಾಸಿಟಿಗೋಸ್ಕರ ಇದು ಒಂದಲ್ಲ ಎರಡಲ್ಲ, ಓದಕ್ಕಾಗಿರ್ಬೋದು, ಆಫೀಸ್ ವರ್ಕ್ ಆಗಿರ್ಬೋದು, ಐರನ್ ಟೇಬಲ್ಗಾಗಿರ್ಬೋದು, ಡೈನಿಂಗ್ ಟೇಬಲ್ಗಾಗಿರ್ಬೋದು, ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬಹುದು. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮನೆಯಲ್ಲಿ, PG ಲಿ, ಆಫೀಸಲ್ಲಿ, ಹಾಸ್ಟೆಲಲ್ಲಿ ಮತ್ತು ಹೋಟೆಲಲ್ಲಿ ಎಲ್ಲೆಲ್ಲಿ ನಿಮಗೆ ಸ್ಪೇಸ್ ಕಡಿಮೆ ಇದೆ ಅಲ್ಲೂ ಒಂದು ಟೇಬಲ್ ಇಡೋಕ್ಕೂ ಜಾಗ ಇಲ್ಲ ಅಂದರೆ ನಮ್ಮ ಹತ್ರ ಇದೆ AS Prime ಫೋಲ್ಡಿಂಗ್ ಟೇಬಲ್. ಬರೀ ಒಂದು ಬೆರಳಲ್ಲಿ ಟೇಬಲ್ ಆಗುತ್ತೆ. ಎರಡು ಬೆರಳಲ್ಲಿ ನಿಮಗೆ ಎಳೆದ್ರೆ ಸಾಕು, ಮತ್ತೆ ನಿಮಗೆ ವಾಲ್ ಥರ ಕನ್ವರ್ಟ್ ಆಗುತ್ತೆ. ಕೇವಲ AS Prime ಫೋಲ್ಡಿಂಗ್ ಟೇಬಲು 2 ಇಂಚದಲ್ಲಿ ನಾನು ಫಿಟ್ ಮಾಡಿದ್ದೀನಿ. ಇಲ್ಲಿ ಇದು 2x4 ಸೈಜು, 2x3 ಸೈಜ್ ಬರುತ್ತೆ. ಇದರಲ್ಲಿ ಅಪ್ ಟು ನಿಮಗೆ 80 ರಿಂದ 120 kg ಕೆಪಾಸಿಟಿ ಉಳ್ಳ ಟೇಬಲ್ ಇದು. ಫೋಲ್ಡಿಂಗ್ ಟೇಬಲ್ ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ, ನಿಮ್ಮ ಮನೆಯಲ್ಲಿ ನೀವು ಮಕ್ಕಳು ಸ್ಟಡೀಸ್ ಮಾಡ್ತಾ ಇದ್ರೆ, ಇಲ್ಲ ನಿಮಗೆ ಆಫೀಸ್ ವರ್ಕ್ ಮಾಡ್ತೀರಾ, ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ, ಬೆಡ್ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತೀರಾ, ಬೆನ್ನೆಲ್ಲ ನೋವು ಬರುತ್ತೆ, ಇಲ್ಲ ಮಕ್ಕಳು ಬೆಡ್ ಮೇಲೆ ಕುತ್ಕೊಂಡು ನಿಮಗೆ ಓದೋದು ಸ್ಟಡೀಸ್ ಎಲ್ಲ ಮಾಡ್ತಾ ಇರ್ತಾರೆ, ಮತ್ತು ಬೆಡ್ ಮೇಲೆ ನಾವು ಐರನ್ ಎಲ್ಲ ಮಾಡ್ತೀವಿ ಕುತ್ಕೊಂಡು, ಸೊ ಬೆನ್ನು ಬರೋದೆಲ್ಲ ಕಾಮನ್ ಆಗಿರುತ್ತೆ. ಈ ರೀತಿ ಎಲ್ಲ ನಾವು ಮಾಡ್ತೀವಿ ಅಂದರೆ ನಮ್ಮ ಮನೇಲಿ ಒಂದು ಸ್ಪೇಸ್ ತುಂಬ ಕಡಿಮೆ ಇರುತ್ತೆ, ಒಂದು ಟೇಬಲ್ ಇಡೋಕ್ಕೂ ಜಾಗ ಇರಲ್ಲ. ಈ ಒಂದು ಫೋಲ್ಡಿಂಗ್ ಟೇಬಲ್ನ ನೀವು ಹಾಕ್ಸ್ಕೊಂಡ್ರೆ ನಿಮಗೆ ಯಾವಾಗ ಬೇಕಾವಾಗ ಟೇಬಲ್ನ ಮಾಡ್ಕೋಬೋದು, ಯಾವಾಗ ಬೇಕಾವಾಗ ಮಡ್ಚಿಡ್ಬೋದು. ಸರ್ AS Prime ಕ್ವಾಲಿಟಿ ವಿಚಾರಕ್ಕೆ ಬಂದರೆ ನಿಮಗೆ ಫಸ್ಟ್ ವಿಡಿಯೋ ಸ್ಟಾರ್ಟಿಂಗಲ್ಲೇ ನೀವು ನೋಡಿರ್ಬೋದು, ನಿಮಗೆ ಮಲಗಿ ಇದರಲ್ಲಿ ತೋರಿಸಿದ್ದೆ ನಾನು. ಸೊ ಇದು ನೋಡಿ ಸರ್, ನಿಂತ್ಕೊಂಡ್ರು ಕೂಡ ನಿಮಗೆ ಟೇಬಲ್ ಒಂದು ಚೂರು ಜುಮ್ ಅಂತ ಅಲ್ಲಾಡಲ್ಲ. ಕ್ವಾಲಿಟಿ ವೈಸ್ ನೋಡೋದಾದ್ರೆ ಇಲ್ಲಿ ನೋಡಿ, ನಿಮ್ಮ ಮನೇಲಿ ಟೀ, ಕಾಫಿ, ನೀರು, ಜ್ಯೂಸು ಏನು ಬೇಕಾದರೂ ಈ ಟೇಬಲ್ ಮೇಲೆ ಚೆಲ್ಲೋದ್ರೆ ಕ್ಲೀನಾಗಿ ನೀವು ಒರೆಸಿ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಯಾಕಂದರೆ ಇದು ನೀರು ಬಿದ್ದರೂ ಕೂಡ ಹಾಳಾಗಲ್ಲ. ಹಿಂದೆ ಅಲ್ಲ ಮುಂದೆ ಅಲ್ಲ, ಎಲ್ಲೇ ನೀರು ಬಿದ್ದರೂ ಕೂಡ ನಿಮಗೆ ಟೇಬಲ್ ಒಂದು ಚೂರು ಕೂಡ ಹಾಳಾಗೋದಿಲ್ಲ. ಇಲ್ಲ ನಿಮಗೆ ಸ್ಪೆಸಿಫಿಕ್ ಆಗಿ SS ಸ್ಟೈನ್ಲೆಸ್ ಸ್ಟೀಲಲ್ಲಿ ಮಾಡಿರ್ತಕ್ಕಂಥ ಫೋಲ್ಡಿಂಗ್ ಟೇಬಲ್, AS Prime ಫೋಲ್ಡಿಂಗ್ ಟೇಬಲ್ ಬೇಕಂದರೆ ನೋಡಿ, ಇದು ಕಸ್ಟಮೈಸ್ ಮಾಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಕಸ್ಟಮೈಸ್ ಟೇಬಲ್ ಇದು ಫೋಲ್ಡಿಂಗ್ ಟೇಬಲ್ ಆಗಿರುತ್ತೆ. ಇದು ವಾಲಿಗೆ ಈ ರೀತಿ ಆರಾಮಾಗಿ ಕುತ್ಕೊಂಡ್ಬಿಡುತ್ತೆ, ಸರಿನಾ? ಸೊ ಇದು 1.5 by ನಿಮಗೆ 6 feet ಇದೆ. ಸೊ ನಿಮಗೂ ಕೂಡ ಕಸ್ಟಮೈಸು ಹೋಟೆಲ್ಗೋಸ್ಕರ ಫೋಲ್ಡಿಂಗ್ ಟೇಬಲ್ ಬೇಕು ಅಂತ ಹೇಳಿದ್ರೆ ಈ ರೀತಿ ಕೂಡ ನಿಮಗೂ ಕೂಡ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಅದು ಪಕ್ಕಾ ಸ್ಟೇನ್ಲೆಸ್ ಸ್ಟೀಲಲ್ಲಿ 2x3 ಟೇಬಲ್ ಆಗಿರ್ಬೋದು, 2x4 ಟೇಬಲ್ ಆಗಿರ್ಬೋದು, ಹಾಗೆ ನಿಮಗೆ ಕಸ್ಟಮೈಸ್ಡ್ ಡೈನಿಂಗ್ ಟೇಬಲ್ ಆಗಿರ್ಬೋದು, ಹೋಟ್ಲಿಗೋಸ್ಕರ ಸ್ಟೇನ್ಲೆಸ್ ಸ್ಟೀಲ್ ಆಗಿರ್ಬೋದು, ಯಾವುದೇ ಒಂದು ಟೇಬಲ್ ಆಗಲಿ ನಮ್ಮ ಹತ್ರ AS Prime ಫೋಲ್ಡಿಂಗ್ ಟೇಬಲ್ ಎಲ್ಲ ಥರದ್ದು ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ. ನೀವು ಏನು ಮಾಡಬೇಕಂದ್ರೆ ಈ ವಿಡಿಯೋ ಲಿಂಕ್ನ ನಮ್ಮ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ವಾಟ್ಸಪ್ ನಂಬರ್ಗೆ ಶೇರ್ ಮಾಡಿ, ನಿಮಗೆ ಫುಲ್ ಡೀಟೇಲ್ಸು ವಿತ್ ಪ್ರೈಸ್ ಜೊತೆ, ವಿತ್ ಸೈಜಸ್ ಜೊತೆ, ವಿತ್ ಕಲರ್ ಜೊತೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗ್ಬಿಡುತ್ತೆ. ಆರಾಮಾಗಿ ನೀವು ಆರ್ಡರ್ ಕೂಡ ಮಾಡ್ಕೋಬಹುದು. ಹಾಗೆ ಕ್ವಾಲಿಟಿ ವೈಸ್ ನೀವು ಟಚ್ ಆ್ಯಂಡ್ ಫೀಲ್ ಮಾಡಿ ನೋಡಬೇಕು, ನಾವು ಸ್ಟೋರ್ಗೆ ವಿಸಿಟ್ ಮಾಡಬೇಕಂದ್ರೆ ನಮ್ಮ ಸ್ಟೋರ್ ಬಂದುಬಿಟ್ಟು ನಿಮಗೆ ಒಂದು ಮಹಾಲಕ್ಷ್ಮಿ ಲೇಔಟಲ್ಲಿ ಇದೆ, ಮತ್ತು ಒಂದು ಪೀಣ್ಯ ಸುಂಕುತ್ಕಟ್ಟೆಯಲ್ಲಿ ಇದೆ, ದೊಡ್ಡಬಳ್ಳಾಪುರದಲ್ಲಿ D ಕ್ರಾಸ್ ರೋಡಲ್ಲಿ ಕೂಡ ಲೊಕೇಟ್ ಆಗಿದೆ, ಹುಬ್ಬಳ್ಳಿ ದೇಶಪಾಂಡೆ ನಗರದಲ್ಲಿ ಕೂಡ ನಮ್ಮ ಸ್ಟೋರು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಹಾಗೆ ನಿಮಗೆ 1 ಪೀಸ್ ಬೇಕಾ, 2 ಪೀಸ್ ಬೇಕಾ, 50 ಪೀಸ್ ಬೇಕಾ, 100 ಪೀಸ್ ಬೇಕಾ, 1000 ಪೀಸ್ ಬೇಕಂದ್ರೂ ನಮ್ಮ ಹತ್ರ AS Prime ಫೋಲ್ಡಿಂಗ್ ಟೇಬಲ್ ತುಂಬ ರಾಶಿ ಅವೈಲೇಬಲ್ ಇದೆ. ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ, ನೀವು ಪರ್ಚೇಸ್ ಮಾಡಿ, ನೀವು ಕೂಡ ಬಿಸ್ನೆಸ್ ಕೂಡ ಮಾಡ್ಕೋಬೋದು. ಮತ್ತೇನಂದರೆ ಈ ಒಂದು ಟೇಬಲ್ನ ನೀವು ಕಸ್ಟಮೈಸ್ ಮಾಡಿಸ್ಬೇಕಂದ್ರೆ ನೀವು 2 or 3 days ಬಿಫೋರ್ ನಮಗೆ ಹೇಳಿದ್ರೆ ನಿಮ್ಮ ಸೈಜ್ ಪ್ರಕಾರ ನಾವು ಕಸ್ಟಮೈಸ್ನ ಕೂಡ ಮಾಡ್ಕೊಡ್ತೀವಿ. ಸೊ ಪ್ರೈಸಲ್ಲಿ ನಿಮಗೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ.